Sorry ass DJ. ಈ ಸಲ ತರ್ಬೇಕು ಸ್ವಲ್ಪ ಶಾಂಪು ನಾವು ಇಂಥ ಒಂದು ಶಾಂಪು ಹಾಕ್ತಿದ್ವಿ ಅಪ್ಪ ಸೋಪ್ ಮತ್ತು ಶಾಂಪು ತರ್ಬೇಕು ಅಪ್ಪಗೆ ಈಗ ಹೊಸದು ಎಲ್ಲ ಹಾಕೊಂಡಿವ್ರೆ ನೆನ ಕಾರ್ನಾಗ ಸುಮ್ಮನೆ ಕುಂತಿದ್ದ ಆಮೇಲೆ ಬಾಯಿ ಒಳಗೆಲ್ಲ ಬೆಲ್ಟ್ ಹಿಡ್ಕೊಂಡು ನಮ್ಮ ಅಮ್ಮನ ಜೊತೆ ವಾಕಿಂಗು ಮಾಡಾನೆ ಏನೋ ಗಾಡೀಲಿ ಏನೋ ಮಾಡಿಲ್ಲ ಅವನು ನೋಡಲ್ಲ ಎಷ್ಟು ಗುಡ್ಡಾಗ್ಯಾನ ಅವ್ನು ಸರ್ ಹೇಳ್ತಿರ್ತಾರೆ ಹೋಗು ನೀ ಅಮ್ಮನ ಕಡೆ ಚೆನ್ನಾಗಿರ್ಬೇಕು ವಾಕ್ ಮಾಡಿಸ್ಕೊಳ್ಬೇಕು ಎಲ್ಲ ಅವ್ನಿಗೆ ಅರ್ಥ ಆಗ್ತದೆ ನಾವು ಮಾತಾಡೋದು ಈಗ ಒಂದು ದೊಡ್ಡವನಾಗ್ಯಾನ ಎಮ್ಮೆ ಕುದುರೆ ಕೂಡ ಎಮ್ಮೆ ಅದಿವಲ್ಲ ಕುದುರೆ ಎಮ್ಮೆ ನಿಮ್ ದೇವ್ರ ಕುದುರೆ ತೊಳಕದ ನೀವು ಹೋಗ್ತಿದ್ರಿಲ್ಲ ನೋಡಕ್ಕೆ ಹೋಗ್ತಿದ್ದಿಲ್ಲ ನೋಡಕ್ ಅಟ್ಲೀಸ್ಟ್ ದೇವ್ರ ಕುದುರೆ ಹೋಯ್ತಿದ್ರಲ್ಲ ಅಲ್ಲಿ ಎಲ್ಲ ನೀರ್ ತಂದು ಹೋಗುದು ಅದಕ್ಕೆಲ್ಲ ಮಾಲಿಶ್ ಮಾಡಿ ಆಮೇಲೆ ಸೋಪ್ ಹಚ್ಚಿ ಅದೆಲ್ಲ ಆಗೆಲ್ಲ ಈಗೆಲ್ಲ ವೆರೈಟಿ ಸೋಪ್ಸ್ ಬಂದಾವ ವೈದ್ಯರ ಒಂದ್ ಸೋಪು ನಿರ್ಮ ಪೌಡ್ರು ವಾಷಿಂಗ್ ಮತ್ತೊಂದು ಯಾವ್ದೋ ಇರ್ತದ ಸರ್ಪ್ ಒಂದು ಅವಷ್ಟ ಫೇಮಸ್ ಆಗ್ಬಿಟ್ರೆ ಯಾವ ಇಲ್ಲ ಆಗಿದ್ದು ಹಮಾಮ್ ಸೋಪ ಲೈಫ್ ಇವ ಹೆಚ್ಚು ಅವ್ರ ಮನಿ ಮುಂದೆ ಬಿಟ್ರು ಒಂದ್ ಹೆಜ್ಜೆ ಮುಂದೆ ಹೋಗೋದ್ ನಾ ರೀ ನನ್ ಬರೀ ಎಡ್ಡು ಸುಮ್ಮನೆ ಆದ್ರೆ ಅವ್ರಿದ್ದಾಗ ನಮ್ದು 50 ವಿಡಿಯೋ ಕಂಪ್ಲೀಟ್ ಆಯ್ತು ಆಮೇಲೆ ನಮ್ದು 300 ಅವರ್ ವಾಚ್ ಅವರ್ ಆಗೈತೆ ಕಂಟೆಂಟ್ ಗೈಸ್ ಏಯ್ ಇಲ್ಲಿ ಹಿಂಗ್ ಮಾಡ್ಬೇಕು ನಮ್ದು ಕಂಪ್ಲೀಟ್ ಆಗೈತೆ 50 ವ್ಲಾಗ್ ಆಗ್ಯಾವ ಮತ್ತೆ ಶೇಕಿಟ್ ಪುಷ್ಪಾವತಿ ಯಾರು ಆಡೋದು ಅದೇ ಯಾರು ಆಡೋದು ಶೇಕಿಟ್ ಪುಷ್ಪಾವತಿ ಯಾರು ಡಿ ಬಸ್ ಅನ ನಿಂದು ಚಾನಲ್ ಎಲ್ಲ ಮುಂದೆ ಬಂಟಪ್ಪ ನೀ ಏನು ಹೇಳ್ತಿ ನಿನ್ನ ಚಾನಲ್ ಇಡು ಹಂಗೆ ಹೇಳ್ತೀಯ ನೀನು ನೀ ಬೌ ಮಾಡಪ್ಪ ಎಲ್ಲರಿಗೂ ಬೌ ಮಾಡಿ ಸುಮ್ಮನೆ ನೀ ಇರ್ತಿಲ್ಲ ನನ್ನ ಜೊತೆ ಮೈ ಫಾರ್ ಎವರ್ ಗೈ ನೀನೊಬ್ಬನಿದ್ರೆ 10 ಆನೆ ಬಲ ಆಯ್ತು ನಮಗೆ ಇಟ್ಸ್ ಮೀ ಆ್ಯಂಡ್ ಯು ಅಗೇನ್ಸ್ಟ್ ದ ಹೋಲ್ ವರ್ಲ್ಡ್ ಅಪ್ಪು ನಿಂಗೆ ಟಂಗಿ ತಗೊಂಬರ ಟಂಗಿನ ನಮ್ದು ಚಾನಲ್ ಸಬ್ಸ್ಕ್ರೈಬ್ ಜಾಸ್ತಿ ಆಗಿ ನಮ್ದು ಎಲ್ಲ ಆಗಿ ಟಂಗಿನ ತಗೊಂಬರ್ತೀನಿ ನಾಗ ನೀನು ಟಂಗಿ ಈಗಲೇ ಬೇಕಾ ನಿಮಗೆ ಓಕೆ ಗುಡ್ ಬಾಯ್ ಯಾಡು ಇಡು ಗುಡ್ ಬಾಯ್ ನಮ್ದಿಡು ನಾವು ನೋಡಿ ಇಲ್ಲಿ ಬೆಳಗ್ಲೂನ ಕವರ್ ಮಾಡ್ತಾನೆ ಇಲ್ಲಿಂದಾನೆ ಮಾಡ್ತಿದ್ದೇನೆ ಸೂಪರ್ ಕಾರ್ ನೋಡ್ರಿ ಜಾಗರ್ ಹೋಗ್ತೈತೆ ನಮ್ಮ ಲೈನ್ದಾಗ ಜುರೇದ್ ಕಾರ್ ಅದು ನೀವು ಸುಮ್ಮನೆ ಇದ್ರೆ ಹಂಗೆ ಅಂತಾರ ಅಷ್ಟೇ ಅವರು ನಾ ಆಲ್ರೆಡಿ ಹೇಳಿದ್ದೆ ಇದು ನಮ್ಮ 50th ವಿಡಿಯೋ ಅಂತ ಅದಕ್ಕೆ ಯಾವ ಟಾಪಿಕ್ ತೊಗೊಂಡು ಮಾತಾಡ್ಬೇಕಂತೇಳಿ ವಿಚಾರ ಮಾಡಿದಾಗ ನನಗೂ ಗೊತ್ತಾಗಿಲ್ಲ ವಿಡಿಯೋ ಮಾಡ್ತಾ 50 ವಿಡಿಯೋ ಆಗೋಗೈತೆ ಆಮೇಲೆ ನಮ್ಮ ವ್ಲಾಗ್ಸ್ ಹೇಳೋದು ಶಾರ್ಟ್ಸು 100 ಮೇಲೆ ಅದಾವ ಬಿಡ್ರಿ ಶಾರ್ಟ್ಸು ಅದರ ವ್ಲಾಗ್ಸ್ ಅಂತ ಹಾಕೋದು 50th ವ್ಲಾಗ್ ಇದು ಇವಾಗ ಅಪ್ಡೇಟ್ ಮಾಡ್ತೀನಲ್ಲ ಇದು ಹಂಗಂತೇಳಿ ಅಪ್ಡೇಟ್ ಮಾಡ್ತೀನಿ 50th ವ್ಲಾಗ್ ಅಂತೇಳಿ ಇನ್ನು ಯಾರ ಬಗ್ಗೆ ಮಾತಾಡಲಿ ನಾನು ನನ್ನ ಬಗ್ಗೆ ಮಾತಾಡಬೇಕು ಇಲ್ಲ ಬಿಗ್ ಬಾಸ್ ಹೋಸ್ಟ್ ಬಗ್ಗೆ ಮಾತಾಡಬೇಕು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಅದು ಬಿಟ್ಟು ಇನ್ನೇನು ಮಾತಾಡೋಕೆ ನನಗೆ ಅಷ್ಟು ಇಷ್ಟ ಆಗಲ್ಲ ಸಬ್ಸ್ಕ್ರೈಬರ್ ಹೇಳಿದಕ್ಕಂತ ಒಂದು ಮ್ಯಾರೇಜ್ ಬಗ್ಗೆ ಹೇಳಿದ್ವಿ ನಮ್ಮ ಪೇರೆಂಟ್ಸ್ ಭಾಳ ಚೆನ್ನಾಗಿ ಮಾತಾಡೋದಂತ ಈಗ ಅದ್ರ ಲೈಕ್ಸ್ ಇವೆಲ್ಲ ಚೆನ್ನಾಗಿ ಬಂದತ್ತೆ ಅವ್ರು ಏನು ಮಾತಾಡ್ತಾರೆ ಮಾತಾಡಲಿ ನಾ ಫೋರ್ಸ್ ಮಾಡಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಬಟ್ ನಾನು 50th ವಿಡಿಯೋನ ಒಂದು ನೆನ್ನೆ ಸುದೀಪ್ ಅವರು ಮಾಡಿರೋದನ್ನು ಈಗ ಹೇಳ್ತಿದ್ದೀನಿ ಅಂದರೆ
ಏನು ಇಷ್ಟ ಆಯಿತು ನೆನ್ನೆದು ಎಪಿಸೋಡ್ದಾಗ ಅಂತ ನೆನ್ನೆ ಹೇಳಲಿಲ್ಲ, ದೊಡ್ಡದಾಗಿತ್ತು ವ್ಲಾಗ್. ಅವಾಗಲೇ ಸಲ್ಮಾನ್ ಬಾಯ್ನ ತೋರಿಸಿ ಎಂಡ್ ಮಾಡಿದ್ವಿ. ಸಲ್ಮಾನ್ ಬಾಯ್ ಅವ್ರದ್ದು ಆ್ಯಟಿಟ್ಯೂಡ್ ನಂಗೆ ಇಷ್ಟ ಅಂತ ಹೇಳಿದೆ ಆಲ್ರೆಡಿ. ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾರೋ ಫಾದರ್ ಏಜ್ ಅವ್ರು. ಅವಾಗಲೇ ಒಂದು ನಮಗೇನೋ ಸ್ವಲ್ಪ ಇಷ್ಟ ಅವ್ರ ಬಗ್ಗೆ ಮೇಲೆ ಒಂದು ಇಷ್ಟ ಅಂದರೆ ಯಾವುದೋ ಒಂದು ರೀತಿಯಾಗಿರ್ಬೋದು. ಅವರು ಫಾದರ್ ಫಿಗರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೋಸ್ಟ್ ಆಗಿರ್ಬೋದು, ಅವ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಇಷ್ಟ. ಅವ್ರ ಪರ್ಸ್ನಲ್ ಲೈಫ್ ಏನೇ ಇಲ್ಲ, ನಮ್ಗೆ ಅದು ಬೇಡ. ಎಲ್ಲರ ಪರ್ಸ್ನಲ್ ಲೈಫ್ದಾಗೂ ಇರ್ತಾವೆ ಕಳಂಕಗಳು, ಕೆಸರೆಸಟ ಎಲ್ಲ ಭಾಳ ಕಾಮನ್ ಅದಾವ, ಅದನ್ನ ನಾವು ಹೇಳಕ್ಕೆ ಹೋಗಲ್ಲ. ಅದ್ರ ಒಂದು ವ್ಯಕ್ತಿತ್ವ ಚೆನ್ನಾಗೈತೆ, ಅವ್ರಿಗೊಂದು ಪ್ರಾಣಿ ಪಕ್ಷಿ ಮೇಲೆ ಲವ್ ಐತೆ, ಅಂಥವ್ರು ನಮ್ಗೆ ಇಷ್ಟ ಆಗ್ತಾರೆ. ಸಲ್ಮಾನ್ ಬಾಯ್ ಅದೈತೆ ಅವರಿಗೆ. ಮೈ ಸನ್ ಮೈ ಲವ್ ಮೈ ಫ್ರೆಂಡ್ ಅಂತ ಅವಾಗ ಹೇಳಿದ್ರು. ಡಾಗ್ಸ್ ಎಲ್ಲ ಸಾಕಿದ್ದಾರೆ, ಅದೆಲ್ಲ ನಂಗೆ ಇಷ್ಟ ಆಗ್ತದೆ ಕ್ವಾಲಿಟೀಸು. ನಮ್ಗೆ ಸ್ವಲ್ಪ ಅದು ಹೋಲಿಕೆ ಆಗ್ತದೆ ನಮ್ಮ ವ್ಯಕ್ತಿತ್ವದ ಜೊತೆ. ನಾವು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ, ಇದೆಲ್ಲ ಕೇಳ್ತಾರೆ ಕೂಡ ನಿಮ್ಗೆ ಇಷ್ಟೊಂದು ಇಷ್ಟ ಅಂತ. ಹೌದು, ಅವ್ರು ಎಲ್ಲರೂ ವೇಟ್ ಮಾಡ್ತಿರ್ತಾರೆ, ಬಂದು ಇವತ್ತು ಬಾರಿಸ್ತಾರೆ ಕಿಚ್ಚ ಅಂತ. ಇಲ್ಲ, ಬಾರಿಸಲ್ಲ, ಇಗ್ನೋರ್ ಮಾಡ್ತಾರೆ ಅವರು. ಅದನ್ನ ನನಗೆ ಕ್ವಾಲಿಟಿ ಭಾಳ ಇಷ್ಟ ಆಯ್ತು ಅವ್ರದ್ದು. ಈಸ್ ಜಸ್ಟ್ ಸೇವಿಂಗ್ ಇಸ್ ಓನ್ ಎನರ್ಜಿ. ಅದಕ್ಕಿಂತ ಯಾರಿಗೆ ಪ್ರೋತ್ಸಾಹ ಕೊಡ್ಬೋದು, ಗಿಲ್ಲಿ ಮತ್ತು ಕಾವ್ಯ ಮತ್ತು ನಮ್ಮ ಧನುಷ್ ಗೌಡ, ಅವ್ವಿ ಅವರು, ಈ ಥರ ಅವರು ಪ್ರೋತ್ಸಾಹ ಕೊಟ್ಟು ಅವ್ರನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ ನೀವು ಈ ರೀತಿ ಗೇಮ್ ಚೆನ್ನಾಗಿ ಆಡ್ರಿ ಅಂತ ಹೇಳಿದ್ರು. ಸೊ ಪಾಸಿಟಿವಿಟಿಗೆ ಹೋಗಿ ನೆಗೆಟಿವ್ ಆಗಿ ಅವ್ರೇನು ಮಾತಾಡಲೇ ಇಲ್ಲ. ಸುಮ್ಮನೆ ವೇಟಿಂಗ್ ಈಗರ್ಲಿ, ನನಗೇನು ಬರ್ತದೆ ಬಾಣನ ರೆಡಿ ಇದ್ದೀನಿ ಅಂತ. ನೀನು ಟೈಮ್ ಬರ್ತದೆ, ನೀವು ವೇಟ್ ಮಾಡಬೇಕಷ್ಟೇ. ಅವರು ನೀವು ಹೇಳಿದಾಗೆಲ್ಲ ಬಂದು ಮಾತಾಡೋಲ್ಲ ಅವರು. ಅವ್ರಿಗೆ ಯಾವಾಗ ಅನಿಸುತ್ತಲ್ಲ ಆಗಷ್ಟೇ ಮಾತಾಡ್ತಾರೆ. ಅಷ್ಟು ಅವ್ರ ಲೆವೆಲ್ ರೀಚ್ ಆಗಿಬಿಟ್ಟಾರೆ ಅಂದ್ರೆ ನಮಗೆ ಅದು ಹ್ಯಾಟ್ಸ್ ಆಫ್ ಹೇಳ್ತೀವಿ. ನಮಗೆ ಭಾಳ ಇಷ್ಟ ಆ್ಯಟಿಟ್ಯೂಡ್ ಅವ್ರದ್ದು. ಈ ಪಾಯಿಂಟ್ ನಂಗೆ ಇಷ್ಟ ಆಗಿದ್ದು ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಜನ ಹೇಳಿದ್ರು ಕೂಡ ಬಿಗ್ ಬಾಸ್ ನಡೀತಿದೆ, ಅದ್ರ ಬಗ್ಗೆ ಮಾತಾಡ್ರಿ, ಶಾರ್ಟ್ಸ್ ರೀಲ್ಸ್ ಹಾಕ್ರಿ, ಎಲ್ಲ ಟ್ರೆಂಡಿಂಗ್ ಆಗ್ತದೆ ಅಂತೇಳಿ. ಅವ್ರ ಕಂಟೆಸ್ಟೆಂಟ್ಗಳ ಬಗ್ಗೆ ಆಲ್ರೆಡಿ ಮಾತಾಡೀವಿ, ಬಟ್ ನಾವು ಜಾಸ್ತಿ ಹೋಸ್ಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀವಿ. ಇಲ್ಲ, ನಾವು ಇದೇ ರೀತಿ ಕಂಟೆಂಟ್ ನಮ್ಮದು ಚಾಲೂ ಇಟ್ಟಿರ್ತೀವಿ. ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ, ಲೈಕು, ಶೇರು, ಸಬ್ಸ್ಕ್ರೈಬು, ವ್ಯೂ ಎಲ್ಲ ಮಾಡಿರಿ. ನಾವು ಫ್ಯಾಮಿಲಿ ಕಂಟೆಂಟೇ ಕೊಡ್ತಾ ಇದ್ದೀವಿ, ಬೇರೆ ಯಾವ ಥರದ್ದಿಲ್ಲ. ಅದಕ್ಕೆ ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಇವತ್ತ ಕೊಡ್ತಾ ಇದ್ದಿದೆ 50th ಅಂತ ವಿಡಿಯೋ ಲಾಗ್ 50th ಅಂತೇಳಿ. ಆ 50th ಒಳಗೆ ಎಷ್ಟು ನಾವು ಏನೇನೋ ಹೇಳ್ತಂದ್ರೆ ಏನು ಹೇಳಿದ್ರೆ ನಾವೆಲ್ಲ ಜನರಲಾಗಿ ಮಾತಾಡ್ತೀವಿ ಹೊರತಾಗಿ ಯಾರು ಪರ್ಟಿಕ್ಯುಲರ್ ಫ್ಯಾಮಿಲಿ ಅಥವಾ ಪರ್ಟಿಕ್ಯುಲರ್ ಇವರು ಅವರು ಅಂತ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಯಾವಾಗೋ ಒಂದು ಏನೇ ಮೆಸೇಜ್ ಇದ್ರೆ ಇಟ್ ಶುಡ್ ರೀಚ್ ಟು ದ ಸೊಸೈಟಿ ಆ್ಯಂಡ್ ಎಲ್ಲರಿಗೂ ಎಲ್ಲರೂ ಅದರಲ್ಲಿ ಎಲ್ಲರಿಗೂ ಮನುಷ್ಯ ಅಂದ್ಕೊಳ್ಳೆ ಎಲ್ಲರಿಗೂ ಒಂದು ಕೆಟ್ಟ ಗುಣ ಇದ್ದೇ ಇರ್ತಾವೆ. ಎಲ್ಲರೂ 100% ಯಾರೂ ಕರೆಕ್ಟ್ ಇದ್ದೇ ಇರೋದಿಲ್ಲ. ಒಂದು ಕೆಟ್ಟ ಗುಣ ಅದನ್ನು ಎತ್ತು ತೋರಿಸ್ಬಾರ್ದು. 99% 1-2% ಕೆಟ್ಟ ಇದ್ರೆ ಭೀ 98% ಒಳ್ಳೆ ಗುಣಗಳನ್ನ ಎಬ್ಬಿಸಿ ತೋರಿಸ್ಬೇಕು. ಕೆಟ್ಟ ಜೀವನದಲ್ಲಿ ಏರುಪೇರುಗಳು ಇರ್ತಾವೆ, ಕಹಿ ಮತ್ತು ಸಿಹಿ ಇರ್ತವೆ, ಎಲ್ಲನೂ ಇದ್ದಾಗ ಅದಕ್ಕೆ ಬೆಲೆ ಅಂತ. ಅದಕ್ಕೆ ದೇವ್ರು ಯಾವಾಗೂ 5 ಫಿಂಗರ್ ಯಾಕೆ ಈಕ್ವಲ್ ಕೊಟ್ಟಿಲ್ಲ ಇಟ್ ಇಸ್ ನಾಟ್ ಆಲ್ ಆರ್ ನಾಟ್ ಈಕ್ವಲ್. ಅಥವಾ ಎಲ್ಲರದು ಮನಸ್ಸು ಒಂದೇ ಅಲ್ಲ, ಅಥವಾ ಎಲ್ಲರೂ ಹ್ಯಾಬಿಟ್ಸು ಒಂದೇ ಅಲ್ಲ, ಎಲ್ಲರೂ ಇಚ್ಛೆನೂ ಎಲ್ಲನೂ ಬೇರೆ ಬೇರೆ ಇದಾವೆ ಅಂತೇಳಿ ಅದಕ್ಕೆ 5 ಫಿಂಗರ್ಸ್ ಕೊಟ್ಟಿದ್ರೆ ಎಲ್ಲರದ್ದು ಬೇರೆ ವಿಚಾರಗಳು ಬೇರೆ ಬೇರೆ ಇರ್ತವೆ. ಆದರೆ ಎಲ್ಲ ವಿಚಾರ ಬೇರೆ ಇರ್ತವೆ. ಕಾಮನ್ ವಿಚಾರ ಅಥವಾ ಕಾಮನ್ ಆಗಿ ಏನು ಇದಿರ್ತಲ್ಲ ಅದ್ರ ಪ್ರಕಾರ ನಾವು ನಡವಳಿಕೆ ಸೊಸೈಟಿ ಹೆಂಗೆ ಇರ್ತಲ್ಲ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋದ್ರೆ 4 ಜನ ಬಾಳ್ಬೋದು. ಫಸ್ಟ್ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ನೀವು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟರೆ ಆಟೋಮೆಟಿಕ್ ಅಪೋನೆಂಟ್ ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ನಾನು ದೊಡ್ಡವ ಅಂತ ನಾನು ಅಂತ ಯಾವಾಗ ಬಂದರೆ ಯಾರೂ ಮುಂದೆ ಇನ್ನೂ ತನಕ ಬಂದಿಲ್ಲ. ಯಾವಾಗ ಏನಾಗಿತ್ತು ಅಂದ್ರೆ ನಾವು ನಮ್ಮ ಸೊಸೈಟಿಯಲ್ಲಿ ನಮ್ಮ ನೇಬರ್ಸ್ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಆಫೀಸರ್ಸ್ ಆಗಲಿ ಎಲ್ಲರಿಗೂ ನಾವು ಆ್ಯಸ್ ಎ ಕಲೀಗು, ಆ್ಯಸ್ ಎ ಫ್ರೆಂಡು, ಆ್ಯಸ್ ಎ ಸಿಸ್ಟರು, ಆ್ಯಸ್ ಎ ಏನು ನೇಬರ್ಸು ಈ ಥರ ಯಾವಾಗ ನಾವು ರೆಸ್ಪೆಕ್ಟ್ ಕೊಡ್ತಾ ಹೋಗ್ತೀವಲ್ಲ ಆ ಟೈಮ್ ಆಟೋಮೆಟಿಕ್ ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. 99% ನೀವು ಒಳ್ಳೇದು ಮಾಡಿ ಒಂದ್ಸರಿ ಏನಾರ ಕೆಟ್ಟ ಮಾಡಿದ್ರೆ ಎಲ್ಲರೂ ಆಗಿಂದ ಹೊಸ ಕೆಟ್ಟಾಗಿಬಿಡ್ತೈತೆ. ಅದಾಗ್ಬೋದು ಕೂಡಿ ಮತ್ತು ಏನದು ಜೀವನ ಅನ್ನೋದು ಏನದ್ರಲ್ಲಿ ಏನು ಯಾವುದೂ ಪರ್ಮನೆಂಟ್ ಇಲ್ಲ. ಯಾವಾಗ ಏನಾಗುತ್ತೆ ಇವತ್ತು ಮುಂಜಾನೆ ರಾತ್ರಿ ಇದ್ರೆ ಅದಕ್ಕೆ ಎವ್ರಿ ಮಾರ್ನಿಂಗ್ ಇದೆ ನ್ಯೂ ಬರ್ತ್ ಅಂತ ಹೇಳ್ತಾರೆ. ಅಂದ್ರೆ ನೀವು ರಾತ್ರಿ ಮನೆಗೆ ಮುಂಜಾನೆ ಎದ್ರು ಅಂದ್ರೆ ಅದು ನ್ಯೂ ಬರ್ತು ನ್ಯೂ ಜನ ಇದ್ದಂಗೆ. ಅಷ್ಟು ದಿನ ಎಲ್ಲರ ಜೋಡಿ ಕೂಡಿ ನಕ್ಕು ಸಹಭಾಗಿ ಇದ್ರೆ ಅವರು ಒಂದು ಜೀವನ ಸಾರ್ಥಕ ಆಗತ್ತೆ ಅಂತೇಳಿ ನಾವು 50ನೇ ಲಾಗ ನಾವು ಹೋಗ್ತಾ ಇದ್ವಿ. ನಾವು ನೆನ್ನೆ ಹೇಳಿ ಕೂಡ ನಾವಪ್ಪ ಮಾತಾಡ್ರೆ 30 ನಿಮಿಷ ಆದ್ರೆ ಅವ್ರು ಒಂದು ಖಡಕ್ಕಾಗಿ ವಾರ್ನಿಂಗ್ ಕೊಟ್ರೆ ಮತ್ತೆ 2 ನಿಮಿಷ ಅಂತ. ಸುದೀಪ್ ಅವ್ರು ಅಂತಂದ್ರೆ ಅಲ್ಲಿ ನೆನ್ನೆ ಅದಷ್ಟು ಟ್ರೆಂಡ್ ಆಗೈತೆ. ಗೊತ್ತಿತ್ತ ಟಾಸ್ಕ್, ನಿಂಗೆ ಗೊತ್ತಿತ್ತ ಟಾಸ್ಕ್ 3 ಸಲ ಕೇಳಿ ನೋಡ ಅವ್ನು ಏನೇನೋ ಸುತ್ತಿದ್ದಾನೆ. ಇಲ್ಲ ಅಣ್ಣ ಅಷ್ಟೇ. ಈ ಕರ್ನಾಟಕ ಜನ ಒಂದು ವ್ಯಕ್ತಿನ 10ರಿಂದ 11 ವರ್ಷ ನೋಡ್ಬೇಕಂದ್ರೆ ಅದು ಈಸಿ ಅಲ್ಲ. ಇವನ್ ಸಲ್ಮಾನ್ ಖಾನ್ ಅಂತೀರ ನೀವೆಲ್ಲ, ಅವರು 17 ವರ್ಷ. ಅದು ಬಾಲಿವುಡ್ ಅನ್ನೋದು ತುಂಬ ದೊಡ್ಡದು. ಅದರಲ್ಲಿ ಅವರೆಲ್ಲ ಅವ್ರದ್ದೊಂದು ತೂಕ ಇರ್ತದೆ ಮಾತಿನ ಮೇಲೆ. ಕೇಳಿಸ್ಕೊಳ್ರಿ, ಚೆನ್ನಾಗಾಗ್ರಿ, ಇಲ್ಲಪ್ಪ ಅಂದರೆ ಅದು ನಿಮ್ಮ ಇಷ್ಟ, ನಿಮ್ಮ ಮನೆ ಬರ.
ಗೊತ್ತಿಲ್ಲ. ಬೆಳಿಗ್ಗೆ ಇವ್ರು ಅಂತಾರೆ ಬೆಳಿಗ್ಗೆ ಆದ ತಕ್ಷಣ ಎದ್ರು ಮಧ್ಯಾಹ್ನದವರೆಗೆ ಇರಲ್ಲ ಅನ್ನೋದೇ ನಮ್ಮ ಫಾದರ್. ಮಧ್ಯಾಹ್ನ 1:30 ಕೂತಿದ್ರು, 1:45 ಅಲ್ಲ 12:30ವರೆಗೆ ಕೂತಿದ್ರು ಸೋಫಾ ಮೇಲೆ. ಆಮೇಲೆ 1 ಗಂಟೆಗೆ ಹೋಗಿ ಮಲ್ಕೊಂಡಾರೆ. ಅದು ಸುರಭಿಗೆ ಹೇಳೋಗ್ಯಾರ ಬಾಗ್ಲಾಕ್ತು ಅಂತ. ಆಮೇಲೆ 1:30ಗೇನೋ ಎದ್ರು. 1:40 ಅಂದರೆ 1:45 ಅಂದರೆ ಒಂದು 7 ಮಿನಿಟ್ಸಲ್ಲಿ ಅಷ್ಟೇ ಅವ್ರದ್ದು. ಆದಷ್ಟು ಮಟ್ಟಿಗೆ ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ, ಆದಷ್ಟು ಮಟ್ಟಿಗೆ ಹೆಲ್ಪ್ ಮಾಡಿರಿ. ನಿಮಗೆ ಅವ್ರ ಇನ್ನೊಬ್ರದ್ದು ಪ್ರಾಬ್ಲಮ್ ಅನಿಸಿದ್ರೆ ಥಿಂಕ್ ಮಾಡಬೇಡ್ರಿ, ನೀವು ಇನ್ನೊಂದು ಯಾವುದ್ರಲ್ಲೂ ಡೈವರ್ಟ್ ಆಗಿರಿ ಅಥವಾ ನೀವು ಇನ್ನೊಬ್ರಿಗೆ ಹರ್ಟ್ ಮಾಡಿಬಿಡ್ರಿ ಅಷ್ಟೇ. ಇಷ್ಟೇ ಹೇಳೋದು. 50ನೇ ಬ್ಲಾಗ್ ನಮ್ಗೆ ಸಕ್ಸಸ್ ಆಗಿದೆ. ಎಲ್ಲ ನಿಮ್ಮದು ಕೋಆಪ್ರೇಷನು, ಎಲ್ಲ ವ್ಯೂವರ್ಸಿನ ಒಂದು ಆಶೀರ್ವಾದ. ಸೊ ಇದೇ ಥರ 1,000ವರೆಗೂ ಹೋಗಲಿ ಅಂತ ನಾನು ಒಂದು ವಿಶ್ ಮಾಡ್ತೀನಿ. ನಮ್ಮ ಆ್ಯಪು ಅಂದ ತಕ್ಷಣ ಅವನೊಂದು ಮಿಂಚು, ಅವನು ಆ್ಯಪು ನಮ್ಮಲ್ಲಿ, ನಮ್ಮ ಲೈಫಲ್ಲಿ ಯಾವುದೇ ಆ್ಯಪು ಆಗಿರ್ಬೋದು. ಅವ್ನು ಬಂದಮೇಲೆ ಲಾಟ್ ಆಫ್ ಚೇಂಜಸ್. ಯಾವಾಗ ಗೊತ್ತಾ ಮನುಷ್ಯನಿಗೆ ಎಲ್ಲ ವಿಷಯದಲ್ಲಿ ಸ್ವಲ್ಪ ಬೇಜಾರಾದ. ಯಾಕೆ ನಾವು ಪ್ರಾಣಿ ಕಡೆ ಹೋಗ್ತೀವಿ ಅಂದರೆ ಅವು ಯಾರಿಗೂ ಹರ್ಟ್ ಪ್ಯೂರ್ ಲವ್ ಕೊಡ್ತವೆ, ಯಾರಿಗೂ ಹರ್ಟ್ ಮಾಡಲ್ಲ. ಅವನು ಕಳ್ಳ ಅಂತೂ ನೋಡಲ್ಲ, ಇನ್ನೂ ನೋಡಲ್ಲ. ಅವ್ನಿಗೆ ಯಾರೋ ಒಂದು ಅವನ ಪ್ರೀತಿಯಿಂದ ಅವ್ನು ಮಾತಾಡಿಸ್ತಾರೆ ಅಥವಾ ಅವ್ನಿಗೆ ಏನಾದರೂ ಒಂದು ಬ್ರೆಡ್ ಕೊಡ್ತಾರೆ ಅಂದ ತಕ್ಷಣ ಅವು ಬಾಲಾಡ್ಸೋಕ್ಕೆ ಶುರು ಮಾಡ್ತಾವೆ. ಆ ಥರ ಎಲ್ಲರೂ ನಾಯಿ ಥರ ಇರಬಾರ್ದು ಅಂತಲ್ಲ, ಅದು ಲಾಯಲಿಟಿ ಅಂತಾರೆ. ತುಂಬ ವರ್ಡ್ಸ್ ಇದ್ದಾವೆ, ಅದಕ್ಕೆ ನಾಯಿ ಥರ ಇರಬೇಕು ನಾವು ಅಂತ ಅನ್ಕೋಬೇಡ್ರಿ. ಅದು ಲಾಯಲ್ಟಿ ಅಷ್ಟೇ. ಅದೊಂದು ಪ್ರಾಣಿ ರೂಪದಲ್ಲಿ ತೋರಿಸುತ್ತೆ ಅಂದರೆ ಅದನ್ನೊಂದು ದೇವರಂತಲೂ ಪೂಜಿಸ್ತಾರೆ ಒಂದೊಂದು ಕಡೆ. ಅಂತೂ ಈಗ ಮೊದಲಿನ ಆ್ಯಪಿಗೂ ಈ ಆ್ಯಪಿಗೂ ಏನೂ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನಮಗೆ. ಅವ್ನು ಮತ್ತೆ ಹುಟ್ಟಿ ಬಾ ಅಂತ ಎಲ್ಲರೂ ಹೇಳಿದ್ದಾರೆ, ಆದರೆ ಅವ್ನು ನಿಜವಾಗ್ಲೂ ಅವ್ನು ಮತ್ತೆ ಹುಟ್ಟಿ ಬಂದಾನ ನಮ್ಮ ಮನೆಯಲ್ಲಿ. ಆ ಒಂದು ಪ್ರೀತಿ ನಾವು ಕೊಡಬೇಕು. ರಾಕಿ ಅವರು ನಮಗೆ ನಮ್ಮ ಆ್ಯಪನ್ನು ಕೊಟ್ಟಿರೋದು, ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ನಾವು ಅವ್ರಿಗೆ ಎಷ್ಟೊಂದು ಕಾಡಿಸಿದ್ವಿ, ನನಗೆ ಇದೇ ಡೇಟ್ ಬೇಕು, ನನ್ನ ಬರ್ಡೇನೇ ಬೇಕು, 10 ಸಲ ಹೋಗಿ ಡಾಗ್ ಚೇಂಜ್ ಮಾಡಿ ಅವ್ರು ಎಷ್ಟು ಪೇಷನ್ಸ್ ನನಗೆ ಕೊಡ್ತೀನಿ ಕೊನೆಗೂ ಕೊಟ್ಟರು ಅವರು. 4 ಫೆಬ್ರವರಿ ಹೆಂಗಾದ್ರೂ ಮಾಡಿ ನಿಂಗೆ ಹುಡುಕಿ ಕೊಡ್ತೀನಿ ಪ್ರಾಮಿಸ್ ಅಂತೇಳಿ ಅದು ನಿಭಾಯಿಸಿದ್ರು ಅವರು. ಅಲ್ಲಿಂದ ತರಿಸ್ಕೊಡ್ತೀನಿ ಅಂತ ಮತ್ತು ಒಳ್ಳೆ ಬ್ರೀಡೇ ತಂದು ಕೊಟ್ಟರು ಅವ್ರು ನನಗೆ. ಸೊ ನೋಡ್ರಿ, ಒಂದು ಡಾಗ್ ಜೊತೆ ಕನೆಕ್ಷನ್ ಇರೋರು ಯಾವ ಥರ ಮನುಷ್ಯರು ಇರ್ತಾರೆ, ಭಾಳ ಚೇಂಜ್ ಇರ್ತಾರೆ ಅವರು. ಅವ್ರು ಡಾಗ್ ಬ್ರೀಡರ್ ಅಂತ ಹೇಳೋಕ್ಕಾಗಲ್ಲ, ಅವ್ರ ವೃತ್ತಿ ಅದು, ಏನೋ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಒಟ್ಟು ಡಾಗ್ ಒಡನಾಟ ಇದ್ದವರು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟ್ರೈನರ್ ಸರು ಇರ್ಬೋದು. ಅಂಥ ಜೆಂಟ್ಸ್ಗಳು ನೋಡ್ರಿ ಎಷ್ಟು ಮೃದುವಾಗಿರ್ತಾರೆ. ಅಂದರೆ ಅನಿಮಲ್ ಟಚ್, ಸಾಫ್ಟ್ ಟಚ್ ಅಂತ ಗೊತ್ತವ್ರು ಚೇಂಜ್ ಆಗಿರ್ತಾರೆ ಆಲ್ರೆಡಿ. ಅಲ್ಲ ನಾ ಹೇಳಿದ್ದು, ಈಗ ಜೆಂಟ್ಸ್ ಡಾಗ್ ಜೊತೆ ಇರೋರು ಎಸ್ಪೆಷಲಿ ಜಾಸ್ತಿ ಹಂಗೆ ಅವ್ರು ಚೆನ್ನಾಗಿರ್ತಾರೆ, ಹಂಗಿರಲ್ಲ. ನಾವು ಅನ್ಕೋಬಾರ್ದು ಇವ್ರ ಲಾಗ್ನ ಬರೀ ಜೆಂಟ್ಸನ್ ಬೈತಿರ್ತಾರಂತಿಲ್ಲ. ಒಳ್ಳೆ ಕೆಲಸ ಮಾಡಿದವ್ರನ್ನ ಹೇಳ್ತಿದ್ದೀವಿ ನಾವು. ನೋಡಿವ ನಮ್ಮ ರಾಕೀಸ್ ಬಗ್ಗೆ ಹೇಳಿದ್ವಲ್ಲ, ಡಾಗ್ ಲವರ್ ಅವರು ಅವ್ರು ಅವಾಗೆ ಮೃದು ಇರ್ತಾರೆ, ಗೊತ್ತಾಗ್ತದೆ ನೋಡಿದ್ರೆ ಅವ್ರನ್ನ. ನೆಕ್ಸ್ಟ್ ಬ್ಲಾಗ್ನ ನಾವು ಹೇಳ್ತೀವಿ, ಇವ್ರ ಫಾದರ್ ಬಗ್ಗೆ ಹೇಳ್ತೀವಿ, ಮತ್ತು ಜೀವನ್ ಅವ್ರ ಫಾದರ್ ಬಗ್ಗೆನೂ. ಅಂದರೆ ಈಗ ನಾವು ಕವರ್ ಮಾಡೋಕ್ಕಾಗಲ್ಲ, ನಾವು ನೆಕ್ಸ್ಟ್ ಬ್ಲಾಗ್ ಹೇಳ್ತೀವಿ. ಅದಕ್ಕೆ ಹೇಳ್ತಿದ್ದೆವು ಅಪ್ಕಮಿಂಗ್ ನಾವು ಫ್ಯಾಮಿಲಿ ಬಗ್ಗೆ ಸ್ವಲ್ಪ, ಈಗ ಇವ್ರ ದೇವ್ರ ಬಗ್ಗೆ ಮಾತಾಡಿ ಸ್ವಲ್ಪ ಹಾಕಿನಿ ನಾನು. ಆ ಥರ ಒಂದು ಟಾಪಿಕ್ ತೊಗೊಂಡು ನಾವು ಮಾತಾಡ್ತೀವಿ ನೋಡ್ರಿ. ನಮ್ಮ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ತೀವಿ, ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡೋಣ. ಒಂದು ಮಾತಾಡಿದ್ರೆ ನಾವು ಫೇಮಸ್ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಬೇಕು, ಎಲ್ಲರಿಗೂ ರೀಚ್ ಆಗಂಗೆ. ಇಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು. ಅವ್ರ ಬಗ್ಗೆ ಮಾತಾಡಿ ನಾವು ತಪ್ಪಾಗಿ ಮಾತಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಟಚ್ ಮಾಡೋದಿಲ್ಲ ಅವು ಟಾಪಿಕ್ಗಳನ್ನ. ಎಲ್ಲರಿಗೂ ಗೊತ್ತಿರಬೇಕು, ನೆಕ್ಸ್ಟ್ ಡೋರ್ ಅಂತ ಅನ್ನಿಸ್ಬೇಕು. ನೋಡಿದ್ರೆ ಪರ್ಸ್ನಾಲಿಟಿ ಅವನ್ನಷ್ಟೇ ಟಚ್ ಮಾಡ್ತಿದ್ದೇವೆ. ಇಷ್ಟೇ ನಮ್ಮ ಅಪ್ಕಮಿಂಗ್ ವ್ಲಾಗಲ್ಲಿ ಬರುತ್ತೆ, ನೋಡ್ತಾ ಇರಿ.